ಶಿವರಾತ್ರಿ ಜಾಗರಣ ಮಹೋತ್ಸವವು ಧರ್ಮ ಪ್ರಸಾರವನ್ನು, ಧರ್ಮದ ಜಾಗೃತಿಯನ್ನು, ಜನರಿಗೆ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆಯನ್ನು ಮೂಡಿಸಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಶ್ರೀ ಕ್ಷೇತ್ರ ಸಿದ್ಧರಬೆಟ್ಟದಲ್ಲಿ ಈ ವರ್ಷ ಶಿವರಾತ್ರಿ ಜಾಗರಣ ಮಹೋತ್ಸವವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮದ ಒಂದು ಪೂರ್ಣ ನೇತೃತ್ವವನ್ನು ಯಲೆರಾಂಪುರದ ಪರಮ ಪೂಜ್ಯ ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಯವರು ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಮಾರ್ಗದರ್ಶನವನ್ನು ಮಾಡ್ತಾಯಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಸಂಯೋಜನೆಯನ್ನು ಮತ್ತು ಇದರ ಕಾರ್ಯಕ್ರಮದ ಸಾರಥ್ಯವನ್ನು ಮತ್ತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂಥೇಳಿ ಒಂದು ಮೊದಲು ಸತ್ಯ ಸಂಕಲ್ಪವನ್ನು ಮಾಡಿ ಸಿದ್ದೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಅಪ್ಪಣೆಯನ್ನು ತೆಗೆದುಕೊಂಡು ಈ ಕಾರ್ಯಕ್ರಮವನ್ನು ಮಾಡಲೇಬೇಕು ಅನ್ನುವಂಥ ಒಂದು ಚಿಂತನೆ ಇಟ್ಟುಕೊಂಡು ತಮ್ಮ ಬಿಡುವಿಲ್ಲದ ವೇಳೆಯೊಳಗೆ ದುಬೈಲಿದ್ದರೂ ಸಹಿತ ಭಾಳಷ್ಟು ಕಾರ್ಯವಂತದಲ್ಲಿದ್ದರೂ ಸಹಿತ ಈ ಕಾರ್ಯಕ್ರಮಕ್ಕೆ ಹೆಚ್ಚು ಸಮಯವನ್ನು ಕೊಟ್ಟು ಇದರ ಒಂದು ಆಯೋಜನೆಯನ್ನು ಮಾಡಿ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಈ ಜಾಗರಣ ಮಹೋತ್ಸವದ ಮಹತ್ವದ ಬಗ್ಗೆ, ಈ ಒಂದು ಜಾಗರಣೆಯ ಪರಿಪೂರ್ಣವಾಗಿ ಅವರು ಪೂರ್ಣ ಜಾಗೃತರಾಗಬೇಕು, ಜಾಗರಣೆ ಎಲ್ಲರೂ ಪರಿಪೂರ್ಣವಾಗಿ ಆಚರಿಸಬೇಕು, ಅವರಿಗೆ ಧರ್ಮ ಸಂದೇಶವನ್ನು, ಧಾರ್ಮಿಕ ಮೌಲ್ಯಗಳನ್ನು, ಜೀವನದ ಮೌಲ್ಯಗಳನ್ನು, ಆದರ್ಶವನ್ನು, ಆಧ್ಯಾತ್ಮಿಕ ಚಿಂತನೆಯನ್ನು ಒಳಗೊಂಡಂತೆ ಜಾನಪದ ಮತ್ತು ಕಲೆ ಸಾಹಿತ್ಯವನ್ನು ಮತ್ತು ಮನೋರಂಜನೆಯನ್ನು ಆಯೋಜನೆ ಮಾಡಬೇಕು ಅನ್ನುವಂಥ ಒಂದು ಕಾರಣ ಇಟ್ಟುಕೊಂಡು ನೀಲೇಶ್ ಅವರು ಈ ಕಾರ್ಯಕ್ರಮದ ಪೂರ್ಣ ಒಂದು ಸಂಯೋಜನೆಯನ್ನು, ಒಂದು ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಮೊದಲನೇದಾಗಿ ನಮ್ಮ ಶ್ರೀಮಠದ ಪರವಾಗಿ ಮತ್ತು ನಮ್ಮ ಯಲೆರಾಂಪುರ ಮಠದ ಪೂಜ್ಯರ ಪರವಾಗಿ, ನಮ್ಮೆಲ್ಲ ಕೊಡಗಿನ ತಾಲೂಕಿನ ಪರವಾಗಿ ನೀಲೇಶ್ ಅವರಿಗೆ ನಾವು ಪೂರ್ವಕವಾಗಿರತಕ್ಕಂಥ ಅಭಿನಂದನೆ ತಿಳಿಸ್ತೇವೆ. ಕಾರಣ ಏನು ಅಂತ ಹೇಳಿದ್ರೆ, ಈ ರೀತಿಯ ದೊಡ್ಡ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡೋದು ಭಾಳ ಕಷ್ಟದ ಕೆಲಸ. ಕನಿಷ್ಠ ಒಂದು 50 ಲಕ್ಷಕ್ಕಿಂತ ಹೆಚ್ಚು, 1 ಕೋಟಿವರೆಗೆ ಇರ್ತಕ್ಕಂಥ ಒಂದು ಬಜೆಟ್ಟಿನ ಒಂದು ದೊಡ್ಡ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮವನ್ನು ನಾವು ಮಾಡುವಂಥದ್ದು ಭಾಳ ಕಷ್ಟದ ಕೆಲಸ. ಅವರೆಲ್ಲ ಸಂಪರ್ಕ ಮಾಡ್ತಕ್ಕಂಥದ್ದು, ಅವ್ರನ್ನ ಆಯೋಜನೆ ಮಾಡ್ತಕ್ಕಂಥದ್ದು, ವ್ಯವಸ್ಥೆ ನೋಡ್ತಕ್ಕಂಥದ್ದು ಭಾಳ ಕಷ್ಟದ ಕೆಲಸವಾಗಿರೋದ್ರಿಂದ ನಾವು ಯಾರು ಸಹಿತ ಅಂದ್ಕೊಂಡಿದ್ವಿ ನಾವು ಜಾಗರಣೆಯನ್ನು ಈ ರೀತಿ ಮಾಡಬೇಕು ಹಾಗೆ ಹೀಗೆ ಅಂತ ಅಂದ್ಕೊಳ್ತೀವಿ. ಆದರೆ ನಮಗೆ ಕಷ್ಟದ ಕೆಲಸವಾಗಿರೋದ್ರಿಂದ ಅವರು ಹಲವಾರು ದೇವಸ್ಥಾನದ ಭೇಟಿ ಕೊಡೋದು, ನಾವು ನಮ್ಮ ಪುರುಷೋತ್ತಮ ಗಂಗಾಧರೇಶ್ವರ ದೇವಸ್ಥಾನದ ದೀಪೋತ್ಸವ ಮಾಡಿಕೊಂಡು ಶಿವರಾತ್ರಿ ನಮ್ಮ ಸಿದ್ದೇಶ್ವರ ಸ್ವಾಮಿಯ ರಥೋತ್ಸವ ಮಾಡಿ ನಂತರ ಮಧುಗಿರಿಗೆ ಹೋಗ್ತಿದ್ದೆ. ನಾವು ಮಧುಗಿರಿಗೆ ಹೋಗಿ ಅಲ್ಲಿ ಜಾಗರಣೆ ಮಾಡಿ ಬೆಳಗಿನ ಜಾವ 3 ಗಂಟೆಗೆ ಬೆಟ್ಟಕ್ಕೆ ಹೋಗಿ ಬೆಟ್ಟದಲ್ಲಿ ಬೆಳಗಿನ 4ನೇ ಜಾವ ಮುಗಿಸ್ಕೊಂಡು ಬರುವಂಥ ಕಾರ್ಯಕ್ರಮದ ಪದ್ಧತಿ ಇತ್ತು. ಆದರೆ ಈ ಒಂದು ಯೋಜನೆ, ಈ ಚಿಂತನೆ ನಾವು ಮಾಡಬೇಕು ಅಂತ ಒಂದು ಚಿಂತನೆ ಇತ್ತು. ಆದರೆ ಅದು ಅತ್ಯಂತ ಕಷ್ಟ ಸಾಧ್ಯವಾಗಿರೋದ್ರಿಂದ ಅದರಿಂದ ಸುಮ್ಮನೆ ಚಿಂತನೆ ಮಾಡೋದು ಬಿಟ್ಟಿದ್ವಿ ನಾವು. ಆದರೆ ನೀಲೇಶ್ ಅವರೇ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು, ಈ ರೀತಿ ಮಾಡಬೇಕು ಅಂದ್ಕೊಂಡಿದ್ದೆ ಬುದ್ಧಿ ಅಂಥೇಳಿ ಬುದ್ಧಿಯವ್ರ ಜೊತೆ ಸಂಪರ್ಕ ಮಾಡಿ ಅವ್ರ ಜೊತೆ ಚಿಂತನೆ ಮಾಡಿ ಬುದ್ಧಿ ಸಿದ್ದೇಶ್ವರ ಸ್ವಾಮಿ ಅಪ್ಪಣೆ ಕೊಟ್ಟರು. ಮುಂದಿನ ಪೀಳಿಗೆಗೆ ಅತ್ಯವಶ್ಯಕವಾಗಿ ಕಲಿಸಬೇಕಾಗಿರೋದು ಧರ್ಮ ಜಾಗೃತಿ ಬಗ್ಗೆ, ಧರ್ಮದ ಬಗ್ಗೆ, ನಿಷ್ಠೆ ಬಗ್ಗೆ ಮತ್ತು ಧರ್ಮದ ಆಚರಣೆ ಬಗ್ಗೆ ನಮ್ಮ ಮುಂದಿನ ಜನಾಂಗಕ್ಕೆ ನಾವು ಆ ಅರಿವಿಕವನ್ನು ಮಾಡಿಕೊಡ್ಬೇಕು ಅಂತ ಮಹಾಶಿವರಾತ್ರಿಯ ಪುಣ್ಯ ದಿನದಂದು ಮಹಾಶಿವರಾತ್ರಿಯ ಜಾಗರಣೆಯ ಅವಶ್ಯಕತೆ ಏನು, ಜಾಗರಣೆಯ ಉದ್ದೇಶಗಳನ್ನು ಮತ್ತು ಧರ್ಮದ ಬಗ್ಗೆ ತಿಳುವಳಿಕೆಯನ್ನು, ಹಲವಾರು ಮನೋರಂಜನಾ ಶಿವಸ್ತುತಿ ಬಗ್ಗೆ ಮತ್ತು ಜಾನಪದ ಕಲಾತಂಡಗಳನ್ನು ಉಪಯೋಗಿಸಿಕೊಂಡು ನಾವು ಕಾರ್ಯಕ್ರಮಗಳನ್ನು ನೀಡುತ್ತಾ ಕೊರಟಗೆರೆ ತಾಲೂಕಿನ ಇತಿಹಾಸದಲ್ಲೇ ಇದು ಪ್ರಪ್ರಥಮ ಅನ್ಕೋಬೋದು. ಇದು ಹೆಚ್ಚು ಕಡಿಮೆ ಅದ್ದೂರಿ ಅಂದ್ಕೊಳ್ಳೋದಕ್ಕಿಂತಲೂ ಅದ್ದೂರಿ ರೀತಿಯಲ್ಲಿ ನಡೀತಾ ಬಂದಿದೆ. ನಮಗೆ ಇದಕ್ಕೆಲ್ಲ ಮೂಲ ನಮ್ಮೊಂದು ಪ್ರೇರಣೆ ಅಂತಂದರೆ ನಮ್ಮನ್ನು ಮಾಡಿದ ತೆಕ್ಕೊಂಡ ಅಂತ ಹೇಳಿದ್ರೆ ನಮ್ಮ ಈಶಾ ಫೌಂಡೇಶನ್ ಅವರು ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮತ್ತು ಕೊಯಮತ್ತೂರಲ್ಲಿ ಈ ಶಿವರಾತ್ರಿಯನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಬರ್ತಾರೆ. ಇದರಿಂದ ನಮ್ಮ ಕೊಡಗೆರೆ ಜನತೆ ತುಂಬ ಜನ ಅಲ್ಲಿಗೆ ಹೋಗೋದಕ್ಕಾಗಲ್ಲ, ಅಲ್ಲಿ ಆಚರಣೆ ಬಗ್ಗೆ ತಿಳ್ಕೊಳ್ಳೋದಕ್ಕಾಗಲ್ಲ. ಅದನ್ನು ಯಾಕೆ ನಾವು ನಮ್ಮ ಕ್ಷೇತ್ರದಲ್ಲಿ ಸಿದ್ಧರಬೆಟ್ಟ ಅತ್ಯಂತ ಪುಣ್ಯಕ್ಷೇತ್ರ, ಐತಿಹಾಸಿಕವಾಗಿ ಇತಿಹಾಸದಲ್ಲಿ ಇದಕ್ಕೆ ಹೆಚ್ಚು ಕಡಿಮೆ ರಾಮಾಯಣ ಕಾಲದಿಂದಲೂ ಇದಕ್ಕೆ ಜಾನಪದ ಕಥೆಗಳಿದೆ, ಪರಂಪರೆ ಬಗ್ಗೆ ಉತ್ಪ್ರೇಕ್ಷೆಗಳಿದ್ದಾವೆ, ಪ್ರೇರಣೆಗಳಿದ್ದಾವೆ. ಪ್ರತಿದಿನ ಗುರು ಸಿದ್ದೇಶ್ವರ
ಗುರು ಸಿದ್ದೇಶ್ವರರ ಪವಾಡಗಳು ಪ್ರತಿದಿನ ನಡೀತಾ ಇದೆ. ಅಂಥ ಜಾಗದಲ್ಲಿ ನಾವು ಯಾಕೆ ನಮ್ಮ ಸುತ್ತಮುತ್ತಲಿನ ಜನರಿಗೆ ಧರ್ಮದ ಜಾಗೃತಿನ ಶಿವರಾತ್ರಿ ಮುಖಾಂತರ ಯಾಕೆ ನೀಡಬಾರದು ಅಂತ ಈ ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಈ ನಮಗೆ ಮೀಡಿಯಾ ಪಾರ್ಟ್ನರ್ ಆಗಿ ನಮಗೆ ಸುವರ್ಣ ನ್ಯೂಸ್ ಅವರು ಒಪ್ಕೊಂಡಿದ್ದಾರೆ. ಅವರು ಆದಷ್ಟು ನೇರ ಪ್ರಸಾರವನ್ನು ಮಾಡೋದಕ್ಕೆ ಇದು ಮಾಡ್ತೀವಿ ಅಂತ. ನಮಗೆ ಈ ಬಾರಿ ಸ್ವಲ್ಪ ತಡವಾಯಿತು ಆಯೋಜನೆ ಮಾಡೋದ್ರಲ್ಲಿ, ಮತ್ತು ಕೆಲವೊಂದು ವ್ಯವಸ್ಥೆಗಳು ನಮಗೆ ಅನುಭವ ಇಲ್ಲದೆ ಇರೋದ್ರಿಂದ ಸ್ವಲ್ಪ ಡಿಲೇ ಆಯಿತು. ಇದನ್ನು ನಾವು ಇನ್ನೂ ತುಂಬ ದೊಡ್ಡದಾಗಿ ಮಾಡಬೇಕು ಅಂತ ಆಯೋಜನೆ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದೀವಿ. ಇದು ಪ್ರಪ್ರಥಮವಾಗಿರೋದ್ರಿಂದ ಕೆಲವು ತಪ್ಪು ಒಪ್ಪುಗಳನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಮಾಡನ್ನು ರೆಡಿ ಮಾಡ್ಕೋಬೇಕು ಅಂತ ಈ ವರ್ಷ ನಾವು ನಮ್ಮ ಮಠದ ಆವರಣದಲ್ಲೇ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಯಾವ ಕಲಾ ತಂಡಗಳು, ಯಾವ ಸಿನಿಮಾ ನಟರು, ಯಾವ ರಿಯಾಲಿಟಿ ಶೋಗಳ ಪ್ರದರ್ಶಕರು, ಯಾವ ಯೋಗಪಟುಗಳು, ಯಾವ ಮಲ್ಲಕಂಬಪಟುಗಳು, ಯಾವ ಫೈರ್ ಶೋನವರು ಮತ್ತು ಲೇಸರ್ ಶೋನವರು ಭಾಗವಹಿಸ್ತಾ ಇದ್ದಾರೆ. ಎಲ್ಲರೂ ಡೀಟೇಲ್ ಆಗಿ ತಮ್ಮೆಲ್ಲರಿಗೂ ನಾವು ಪತ್ರಿಕೆ ಮುಖಾಂತರ ಕಳಿಸ್ಕೊಡ್ತೇವೆ ನಿಮಗೆ ವಾಟ್ಸಪ್ಪಲ್ಲಿ. ಇದು ಅಹೋರಾತ್ರಿ ರಾತ್ರಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಸತತವಾಗಿ ಕಾರ್ಯಕ್ರಮಗಳಿರುತ್ತೆ. ಭಕ್ತಿ ಭಾವ ಮೇಜರ್ ಇರುತ್ತೆ, ಜೊತೆಗೆ ಮನರಂಜನೆಗಳಿರುತ್ತೆ, ಶಿವಸ್ತುತಿಗಳಿರುತ್ತೆ. ಈ ಕಾರ್ಯಕ್ರಮವನ್ನು ನಮಗೆ ಅತಿ ಸರಳವಾಗಿ ಸುಸಜ್ಜಿತವಾಗಿ ನಡೆಸಬೇಕು ಅಂದರೆ ನಮಗೆ ಮಾರ್ಗದರ್ಶನ ತುಂಬ ಇಂಪಾರ್ಟೆಂಟ್ ಆಯಿತು. ಅದನ್ನು ನಮ್ಮ ಹನುಮಂತನಾಥ ಸ್ವಾಮೀಜಿಗಳು ಹಾಗೂ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ನೇತೃತ್ವವನ್ನು ತಗೊಂಡು ತುಂಬ ನೀಟಾಗಿ ಸುಸಜ್ಜಿತವಾಗಿ ವ್ಯವಸ್ಥೆ ಮಾಡೋದಕ್ಕೆ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾವು ನಮ್ಮ ಕೊರಟಗೆರೆ ಅಲ್ಲದೆ ತುಮಕೂರು ಜಿಲ್ಲೆಯಾದ್ಯಂತ ಎಲ್ಲ ಭಕ್ತ ಮಹಾಶಯರಲ್ಲಿ ವಿನಂತಿ ಮಾಡಿಕೊಳ್ಳೋದೆ, ಬಂದು ಶಿವನ ಪಾತ್ರದಲ್ಲಿ ಸಿದ್ದೇಶ್ವರರ ಕೃಪೆಗೆ ಪಾತ್ರರಾಗಿ ಗುರು ಆಚಾರ್ಯರ ಆಶೀರ್ವಾದಗಳನ್ನು ಪಡೆದುಕೊಂಡು ತಮ್ಮೆಲ್ಲರ ಜೀವನವನ್ನು ಪಾವನ ಮಾಡಿಕೊಳ್ಳಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾನು ತಿಳಿಸ್ತಾ ಇದ್ದೀನಿ. ಆಗಬೇಕು, ಪ್ರಚಾರ ಆಗಬೇಕು, ಒಂದು ಸದುದ್ದೇಶ ಇರೋದು. ಇದರಲ್ಲಿ ಯಾವುದೇ ಕಮರ್ಷಿಯಲ್ ಇಲ್ಲ, ಇದರಲ್ಲಿ ಯಾವುದೂ ಕಮರ್ಷಿಯಲ್ ಇಲ್ಲ. ಇದು ಸಮಾಜಕ್ಕೋಸ್ಕರ ಸಮಾಜದ ಪರವಾಗಿ ಮಾಡಿರುವ ಕಾರ್ಯಕ್ರಮ. ದಯವಿಟ್ಟು ಪತ್ರಕರ್ತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ತಾವು ಆದಷ್ಟು ಹೆಚ್ಚು ಪ್ರಚಾರ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಮತ್ತು ಹೆಚ್ಚು ಜನ ಪಾರ್ಟಿಸಿಪೇಟ್ ಮಾಡಿ. ಇದಕ್ಕೆ ಸುಮಾರು ಕೋಟ್ಯಾಂತರ ರೂಪಾಯಿ ಖರ್ಚಾಗ್ತಾ ಇದೆ. ಯಾಕೆಂತಂದರೆ ಇವತ್ತು ನಿಮಗೆ ಗೊತ್ತಿದೆ, ಬೆಲೆ ಏರಿಕೆ ಸಿಕ್ಕಾಪಟ್ಟೆ ಆಗಿದೆ, ಯಾವುದು ಫ್ರೀ ಆಗಿದೆ. ಅದನ್ನು ತುಂಬ ವ್ಯವಸ್ಥಿತವಾಗಿ ಮಾಡಬೇಕು ಅಂತಂದಾಗ ನಿಮಗೆ ಎಲ್ಲವೂ ಗೊತ್ತೇ ಇರುತ್ತೆ. ಇವತ್ತು ಯಾವುದೋ ಒಬ್ಬ ಸಿನಿಮಾ ನಡೀತಿದ್ದಾರೆ, ನನಗೆ ಬಜೆಟ್ ಕೊಡ್ತಿದ್ದಾರೆ, ಇವಾಗ ಯಾರೋ ಮೊಬೈಲ್ ಫೋನ್ ಮಾಡುತ್ತೆ, ಹೆಸರು ಬೇಡ, ಈ ಕಾರ್ಯಕ್ರಮ ಇದೆ ಬನ್ನಿ ಅಂತಂದರೆ ಬುದ್ಧಿಗೆ ಮಾತ್ರ ಎಷ್ಟು ಬಜೆಟ್ ಇದೆ ಅಂತ ಕೇಳ್ತಾರೆ. ಅಂಥ ಕಮರ್ಷಿಯಲ್ ಜಾಗದಲ್ಲಿ, ಅಂಥ ಕಮರ್ಷಿಯಲ್ ಸಮಾಜದಲ್ಲಿ ಈ ವ್ಯವಸ್ಥೆಯಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ, ತುಂಬ ಬಲ ಇರಬೇಕಾಗುತ್ತೆ. ಅದನ್ನು ನಾವು ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೇ ಸಮಾಜಕ್ಕೋಸ್ಕರ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ. ಇದಕ್ಕೆ ನಾವು ಸ್ವಲ್ಪ ಈ ಒಂದು ದಿನ ಶಿವರಾತ್ರಿಯ ಹಬ್ಬದ ಒಂದು ದಿನದಂದು ಶ್ರೀಮಠದಲ್ಲಿ ಈ ಒಂದು ಪೂರ್ವಭಾವಿ ಸಭೆಯನ್ನ ಕರೆಯಲಾಗಿದ್ದು, ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದ್ದು, ಈ ಒಂದು ಅದೇ ರೀತಿಯಾಗಿ ಶಿವಾಚಾರ್ಯ ಮಹಾನ್ ಸ್ವಾಮೀಜಿಗಳು ಈ ಒಂದು ಸಾನ್ನಿಧ್ಯವನ್ನು ವಹಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ವಹಿಸಿದ್ದಾರೆ. ಸಿದ್ದೇಶ್ವರ ಶಿವರಾತ್ರಿ ಜಾಗರಣ ಮಾಡಿಸೋಕ್ಕೆ
ನಮ್ಮ ಪತ್ರಕರ್ತರ ಸಂಘದಿಂದ ಸಂಪೂರ್ಣವಾಗಿ ಸಹಕರಿಸುತ್ತೆ. ಎಲ್ಲರೂ ಕೂಡ ಭಾಗಿಯಾಗಿರ್ತೀವಿ. ಜೊತೆಯಲ್ಲಿ ಪ್ರಚಾರ ಕೂಡ ಹಂಗೆ ಮಾಡ್ತೀವಿ. ಈ ಕಾರ್ಯಕ್ರಮ ಯಶಸ್ವಿಯಾಗಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮ ಇತಿಹಾಸದಲ್ಲಿ ಪ್ರಥಮ ಬಾರಿ ಸಿದ್ದೇಶ್ವರ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಹೆಚ್ಚಿನದಾಗಿ ಭಕ್ತರಿಗೆ ಪಾಲ್ಗೊಳ್ಳುವ ಕಾರ್ಯಕ್ರಮ ಯಶಸ್ವಿ ಮಾಡಿ ನಮ್ಮ ನೀಲೇಶ್ವರ ಸುವರ್ಣ ಟಿವಿಯಲ್ಲಿ ಲೈವ್ ಬರುತ್ತೆ ಅಂತ ಆ ಲೈವ್ ಇಲ್ಲೇ ನಮ್ಮ ಪತ್ರಕರ್ತರಿಗೆ ಇಲ್ಲೇ ಪತ್ರಿಕೆ ಕೊಡ್ತಾರೆ, ಇನ್ನೂ ಚೆನ್ನಾಗಿ ಜಾಹೀರಾತು ಕೊಡ್ತಾರೆ, ಚೆನ್ನಾಗಿ ಪ್ರಚಾರ ಕೊಡ್ತಾರೆ. ಇನ್ನೂ ಅಷ್ಟು ಪ್ರಚಾರ ಮಾಡಿ ಇಲ್ಲೇ ಚಾನಲ್ ಬೆಳ್ಕೊತಾರೆ. ದಯವಿಟ್ಟು ಇಲ್ಲೇ ಕೊಡಬೇಕು ಅಂತ ಬಿಟ್ಟು ಒಂದು ವಿಶೇಷ ದಿನದಂದು ನಮ್ಮ ಸಿದ್ದರಬೆಟ್ಟ ಶ್ರೀ ಕ್ಷೇತ್ರದಲ್ಲಿ ಶಿವರಾತ್ರಿಯ ಒಂದು ಜಾಗರಣ ಒಂದು ಉತ್ಸವವನ್ನು ಮಾಡುವ ಉದ್ದೇಶದಿಂದ ನಮ್ಮ ಸಿದ್ದರಬೆಟ್ಟದ ಶಿವಾಚಾರ್ಯ ವೀರಭದ್ರ ಮಹಾಸ್ವಾಮಿಗಳ ಸಾರಥ್ಯದಲ್ಲಿ ಮತ್ತು ಹನುಮಂತನಾಥ ಸ್ವಾಮಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಕೊಡ್ಕೆರೆ ಕ್ಷೇತ್ರದ ನಮ್ಮೆಲ್ಲರ ನೆಚ್ಚುಮೆಚ್ಚಿನ ನಾಯಕರಾದ ನೀಲೇಶಣ್ಣನವರ ನೇತೃತ್ವದಲ್ಲಿ ಒಂದು ಶಿವರಾತ್ರಿ ಮಹೋತ್ಸವವನ್ನು ಸಿದ್ದರಬೆಟ್ಟದಲ್ಲಿ ಆಯೋಜನೆ ಮಾಡಿದ್ದೀವಿ. ಎಲ್ಲ ಭಕ್ತಾದಿಗಳು ಮತ್ತು ಇಡೀ ತುಮಕೂರು ಜಿಲ್ಲೆಯ ಎಲ್ಲ ಏನು ಸಿದ್ದರಬೆಟ್ಟದ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಒಂದು ವಿಶೇಷ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಅಂತ ಎಲ್ಲರನ್ನೂ ವಿನಂತಿ ಮಾಡ್ತೀನಿ. ಒಂದು ಶಿವನ ಪಾತ್ರದಲ್ಲಿ ಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗಿ ಗುರು ಆಚಾರ್ಯರ ಆಶೀರ್ವಾದಗಳನ್ನು ಪಡೆದುಕೊಂಡು ತಮ್ಮೆಲ್ಲರ ಜೀವನವನ್ನು ಪಾವನ ಮಾಡಿಕೊಳ್ಳಿ ಅಂತ ನಿಮ್ಮೆಲ್ಲರ ಮುಖಾಂತರ ನಾನು ತಿಳಿಸ್ತಾ ಇದ್ದೇನೆ. ಇಷ್ಟು ಮಾತಾಡೋದಕ್ಕೆ ನಾವೆಲ್ಲರೂ ಅವಕಾಶ ಕೊಟ್ಟಿದ್ದೇನೆ. ಯಶಸ್ವಿ ಆಗಬೇಕು, ಪ್ರಚಾರ ಆಗಬೇಕು, ಒಂದು ಸದುದ್ದೇಶ ಇರೋದು. ಇದರಲ್ಲಿ ಯಾವುದೇ ಕಮರ್ಷಿಯಲ್ ಇಲ್ಲ, ಆಯ್ತಾ? ಇದರಲ್ಲಿ ಯಾವುದೂ ಕಮರ್ಷಿಯಲ್ ಇಲ್ಲ. ಇದು ಸಮಾಜಕ್ಕೋಸ್ಕರ ಸಮಾಜದ ಪರವಾಗಿ ಮಾಡ್ತಿರುವ ಕಾರ್ಯಕ್ರಮ. ದಯವಿಟ್ಟು ಪತ್ರಕರ್ತರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ಶಿವರಾತ್ರಿಯ ಜಾಗರಣ ಮಹೋತ್ಸವ ಧಾರ್ಮಿಕ ಸಮಾರಂಭದ ಎಲ್ಲ ಕಾರ್ಯಕ್ರಮಗಳನ್ನು ಕುರಿತು ನಾಡಿಗೆ, ಸಮಾಜಕ್ಕೆ, ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತೇಳಿ ಏನು ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ. ಈ ಪತ್ರಿಕಾಗೋಷ್ಠಿಯ ಈಗಾಗಲೇ ನಿಮಗೆ ಎಲ್ಲ ಮಾಹಿತಿ ಗೊತ್ತಾಗಿದೆ. ಇವತ್ತು ಆಚಾರ ಜೊತೆಗೆ ವಿಚಾರ ಜೊತೆಗೆ ಪ್ರಚಾರ ಭಾಳ ಮುಖ್ಯ ಆಗ್ತದೆ. ನಾವೆಷ್ಟು ಖರ್ಚು ಮಾಡಿದ್ವಿ, ಎಷ್ಟು ಕೋಟಿ ಖರ್ಚಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಎಷ್ಟು ಜನ ಬಂದಿದ್ರು ಅನ್ನುವಂಥದ್ದನ್ನು ಭಾಳ ಮುಖ್ಯ ಆಗ್ತದೆ. ಇವತ್ತು ಶಿವರಾತ್ರಿ ಅಂದರೆ ಇಲ್ಲೆಲ್ಲ ಉಪವಾಸ ಇರೋದು, ವ್ರತಗಳನ್ನು ಮಾಡಿ ದೇವಸ್ಥಾನಗಳಲ್ಲಿ ಭಜನೆ ಹರಿಕಥೆಗಳನ್ನು ಮಾಡುವಂಥ ಒಂದು ಕಾಲಘಟ್ಟ ಇತ್ತು. ಇವತ್ತು ಬದಲಾಗಿದೆ. ಜನರನ್ನ ಭಕ್ತಿ ಸಾಗರದಲ್ಲಿ ಕೊಂಡೊಯ್ಯಬೇಕು ಅಂತೇಳಿದರೆ ವಿಭಿನ್ನ ಪ್ರಯತ್ನಗಳು ಭಾಳ ಮುಖ್ಯ ಆಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾನು ಪರ್ವ ಗ್ರೂಪ್ನ ಅಧ್ಯಕ್ಷ ನೀಲೇಶ್ ಮಾತಾಡ್ತಾ ಹೀಗೇನೆ ಯಾಕೆ ನಾವೊಂದು ಸಿದ್ದರಬೆಟ್ಟದಲ್ಲಿ ಒಂದು ಈವೆಂಟನ್ನು ಮಾಡಬಾರ್ದು ಅಂತ. ನಾನು ಪ್ರಾರಂಭದಲ್ಲಿ ಅವೆಲ್ಲ ಬೇಡ, ಯಾರನ್ನೂ ಕೂರಿಸಿ ನೃತ್ಯ ಮಾಡಿಸಿ ಕಳಿಸುವಂಥದ್ದು ಬೇಡ, ಸಂಸ್ಕೃತಿಗೆ ಎಲ್ಲೋ ಒಂದು ಕಡೆ ನಮ್ಮ ಆಚಾರ ವಿಚಾರಕ್ಕೆ ಧಕ್ಕೆ ಬರುತ್ತೆ ಅಂದಾಗ ಇಲ್ಲ ಒಳ್ಳೊಳ್ಳೆಯ ತತ್ವಚಿಂತನೆ, ತತ್ವಪದಗಳನ್ನು ಮತ್ತು ಜಾನಪದ ರೂಪದಲ್ಲಿ ವಿಶೇಷವಾಗಿ LED ಲೇಸರ್ ಶೋನಲ್ಲಿ ಶಿವನ ಮತ್ತು ನಂದಿ ಭಗವಂತನನ್ನು ತೋರಿಸುವಂಥದ್ದು ಆಗಬೇಕಾಗತ್ತೆ ಅಂತೇಳಿ ಚರ್ಚೆ ಮಾಡಿದಾಗ ಇದರ ಕಾರ್ಯಕ್ರಮದ ಸಂಪೂರ್ಣ ಅಧ್ಯಕ್ಷತೆಯನ್ನು, ಉದ್ಘಾಟನೆಯನ್ನು ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ಕರ್ನಾಟಕ ಸರ್ಕಾರದ ಗೃಹ ಮಂತ್ರಿಗಳಂತ ಡಾಕ್ಟರ್ G. ಪರಮೇಶ್ವರ್ ಅವ್ರನ್ನ ನಾವು ಪೂಜ್ಯರು ನೀಲೇಶ್ವರ ಭೇಟಿ ಮಾಡಿ ನೀವು ಕನಿಷ್ಠ 2-3 ಗಂಟೆನಾದರೂ ಇಲ್ಲಿರಬೇಕು ಕಾರ್ಯಕ್ರಮದಲ್ಲಿ ಅಂತೇಳಿ ಅವ್ರು ಒಪ್ಪಿಗೆ ಕೊಟ್ಟ ಮೇಲೆ ನಾವು ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹ ತಯಾರು ಮಾಡ್ಕೊಂಡ್ವಿ. ಎಲ್ಲಿ ಏನು ಮಾಡಬೇಕು ಅಂದಾಗ ಇದು ಮೊದಲನೇ ವರ್ಷ ಮಠದ ಆವರಣದಲ್ಲಿ ಪ್ರಾರಂಭ ಆಗಲಿ ಅನ್ನುವಂಥ ಸದುದ್ದೇಶ ಇಟ್ಕೊಂಡು ಇವತ್ತು ಮಠದ ಆವರಣದಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಕಾರ್ಯಕ್ರಮಕ್ಕೆ ರಾಜ್ಯ ರೈಲ್ವೆ ಖಾತೆ ಸಚಿವರು, ತುಮಕೂರು ಜಿಲ್ಲೆಯ ಸಂಸದಂಥ ಸೋಮಣ್ಣವರು, ಮಧುಗಿರಿಯ ಶಾಸಕರು ಮತ್ತು ಈ ಭಾಗದ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿರುವಂಥ ಎಲ್ಲ ಜನಪ್ರತಿನಿಧಿಗಳು, ವಿಶೇಷವಾಗಿ ಕನ್ನಡ ಮತ್ತು ಸಂಸ್ಕೃತಿಯ ಸಚಿವರಂಥ ಶಿವರಾಜ್ ತಂಗಡಿಯವರು ಮತ್ತು ಬೇರೆ ಬೇರೆಯ ಚಲನಚಿತ್ರ ಮತ್ತು ಧಾರ್ಮಿಕ ಮುಖಂಡರು, ಗುರುಗಳು, ಉಪನ್ಯಾಸಕರು ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಸಂಕ್ಷಿಪ್ತವಾಗಿ ನಿಮ್ಮೆಲ್ಲರಿಗೂ ಹೇಳುವಂಥದ್ದಿಷ್ಟೇ, ನೀವು ಯಾವ್ಯಾವ ರೂಪದಲ್ಲಿ ಪ್ರಚಾರವನ್ನು ಮಾಡಲಿಕ್ಕೆ ಸಾಧ್ಯ. ನಮಗೆ 14ರವರೆಗೂ ಪ್ರಚಾರ ಚೆನ್ನಾಗಾದರೆ ಸಿದ್ದರಬೆಟ್ಟ ಎಲ್ರಿಗೂ ಗೊತ್ತಿದೆ. ಸಿದ್ದರಬೆಟ್ಟ ಅಂತ ಹೇಳಿದ್ರೆ ಸಸ್ಯ ಕ್ಷೇತ್ರ ಅಂತ ಗೊತ್ತಿದೆ, ಒಂದು ಮಠ ಇದೆ ಅಂತ ಗೊತ್ತಿದೆ. ಆದರೆ ಈ ವರ್ಷ ಒಂದು ಕಾರ್ಯಕ್ರಮ ಆಗುತ್ತೆ ಅಂತೇಳಿ ಗೊತ್ತಾದರೆ ವರ್ಷ ಒಂದು ರೀತಿಯಲ್ಲಿ ವಿಭಿನ್ನವಾಗಿ ಮಾಡಲಿಕ್ಕೆ ಒಂದು ಕೂಡ ನಮಗೊಂಥರ ಹುಮ್ಮಸ್ಸು ಬರ್ತದೆ. ಪೂಜ್ಯ ಸ್ವಾಮೀಜಿಯವರು ಆಗಲೇ ಎಲ್ಲ ದಾಸೋಹದ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಅವೆಲ್ಲ ಉಪವಾಸ ಅಂತೇಳಿ ನಾನು ರಾತ್ರಿ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಇವತ್ತೆಲ್ಲ ಉಪವಾಸ ಮಾಡುವಂಥ ಪ್ರಶ್ನೆ ಬರ್ತಾ ಇಲ್ಲ ಅಂದಾಗ
ಅವರು ತಂಬಿಟ್ಟು ಕೊಟ್ಬಿಡೋಣ ಎಲ್ರಿಗೂ ಒಂದೊಂದು ತಂಬಿಟ್ಟು ತಿನ್ನಕ್ಕೆ ಯಾರು ಬರ್ತಾರೆ, ಈಗ ಬರೋದಿಲ್ಲ ಸ್ವಾಮೀಜಿ ಅಂದರೆ. ಈಗ ಅದಕ್ಕೆ ಬೂಂದಿ ಪಾಯಸ ಅನ್ನ ಸಾರು ಮಾಡಿಬಿಡೋಣ. ಒಂದು 10,000 ಜನಕ್ಕೆ ಇಲ್ಲಿ ದಾಸೋಹನೂ ಕೂಡ ನಡೀಲಿ ಅಂತೇಳಿ ಪೂಜ್ಯರು ಮನಸ್ಸು ಮಾಡಿ ದಾಸೋಹದ ವ್ಯವಸ್ಥೆಯನ್ನು ಕೂಡ ಆಗಿದೆ. ವಿಶೇಷವಾಗಿ ಗಂಧರ್ವ ಮಂಜು ಅಂತ ಗಂಧರ್ವ ಈವೆಂಟ್ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಈವೆಂಟಲ್ಲಿ ಏನೇನಿರುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿದ್ದಾರೆ. 6 ಗಂಟೆ ಸಂಜೆ 6 ಗಂಟೆಯಿಂದ ಬೆಳಗ್ಗೆ 6 ಗಂಟೆವರೆಗೂ ಅಂತ ಪ್ಲಾನ್ ಮಾಡಿದ್ದೀವಿ. ಆ 6 ಗಂಟೆಯಲ್ಲಿ ಮೊದಲಿಗೆ ಕಾರ್ಯಕ್ರಮದ ಪ್ರಾರಂಭ ಗುರುಗಳೇ ಏನು ಆದೇಶ ಮಾಡ್ತಾ ಅದ್ರ ಮೇಲೆ ಸ್ಟಾರ್ಟ್ ಆಗುತ್ತೆ. ಎಂಟರ್ಟೈನ್ಮೆಂಟ್ ಅಂದಾಗ ನೀವು ಕಾಮನ್ ಆಗಿ ಯೋಚನೆ ಮಾಡೋದು ಏನೋ ಬರ್ತಾರೆ, ಯಾರೊಬ್ರು ಏನೋ ನುಡಿಸ್ತಾರೆ, ಏನೊಬ್ರು ಆಡ್ತಾರೆ, ಏನೊಬ್ರು ಡ್ಯಾನ್ಸ್ ಮಾಡ್ತಾರೆ ಅನ್ನೋದು ಮಾತ್ರ ಗಣನೆಗೆ ಬರುತ್ತೆ. ಆದರೆ ಇಲ್ಲಿ ಹೆಂಗಿರುತ್ತೆ ಅಂದರೆ ಭಕ್ತಿ ಭಾವ, ಜಾನಪದ, ವಚನ, ಚಲನಚಿತ್ರ, ನೃತ್ಯ ಎಲ್ಲದಕ್ಕೂ ಸಮಾನವಾದಂಥ ಅವಕಾಶಗಳನ್ನು ಕಲ್ಪಿಸಿಕೊಡಲಾಗಿದೆ. ಮಠದ ಪರಂಪರೆಗೆ ಕುತ್ತು ಬರಬಾರ್ದು. ಶಿವರಾತ್ರಿ ಹಬ್ಬಕ್ಕೆ ಆ ವಾತಾವರಣ ಅದಕ್ಕೆ ಪೂರಕವಾಗಿರ್ಬೇಕು. ಮಾರಕವಾದಂಥ ಕಾರ್ಯಕ್ರಮ ಅದಾಗಿರಲ್ಲ, ಪೂರಕವಾಗಿರುತ್ತೆ. ಯಾವುದೋ ಕಾರ್ಯಕ್ರಮ ನೋಡಿದ್ರೆ ಏನೋ ಒಂದು ಹಾಡ್ತಾರೆ, ಏನೋ ಒಂದು ಡ್ಯಾನ್ಸ್ ಮಾಡ್ತಾರೆ ಅನ್ನೋ ಥರದಲ್ಲಿ ಇರಲ್ಲ. ಶಿಸ್ತುಬದ್ಧತೆಯಿಂದ ಹಾಡೋರು ಇರ್ತಾರೆ, ಭಾವಗೀತೆನೂ ಆಡ್ತಾರೆ, ಜಾನಪದ ಗೀತೆ ಆಡ್ತಾರೆ, ಭಕ್ತಿಗೀತೆ ಆಡ್ತಾರೆ, ವಚನ ಗೀತೆ ಹಾಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ, ಶಿವತಾಂಡವ ನೃತ್ಯ ಇರುತ್ತೆ, ಜಾನಪದ ನೃತ್ಯಗಳಿರುತ್ತೆ. ಜಾನಪದದಲ್ಲಿ ವಿಭಿನ್ನ ಶೈಲಿಯ ಜಾನಪದ ನೃತ್ಯಗಳು ತಾವೆಲ್ಲ ನೋಡ್ಬೋದು. ಫೈರ್ ಡ್ಯಾನ್ಸ್ ಇರುತ್ತೆ. ಬೆಂಕಿ ಡ್ಯಾನ್ಸ್ ಅಂದ್ರೆ ಸುಮ್ಮನೆ ಏನೋ ಬೆಂಕಿ ಅಲ್ಲ, ಬೆಂಕಿ ಜೊತೆ ಸರಸ ಅಂತಾರೆ ಅದನ್ನ ಜನಗಳು ನೋಡಿದಾಗ ಹೆಂಗೆ ಮುಟ್ಟಿಸ್ಬೇಕು, ಯಾವ ಥರ ನೋಡಿದಾಗ ಜನಗಳ ಮನಸ್ಸಲ್ಲಿ ಉಳಿಬೇಕು ಅನ್ನೋ ಕಾರ್ಯಕ್ರಮ ಇರ್ತದೆ. ಜೊತೆಗೆ ಲೇಸರ್ ಶೋ ನಿಮ್ ಗಮನ ಗೊತ್ತಿರುತ್ತೆ ಹೆಂಗಿರುತ್ತೆ ಅಂತ. ಬೃಹತ್ತಾದಂಥ ಒಂದು ಪರದೆ ಮೇಲೆ ಲೇಸರ್ ಶೋ ವ್ಯವಸ್ಥೆ ಮಾಡಲಾಗಿದೆ. ಖ್ಯಾತ ನಿರೂಪಕರು ಬರ್ತಾರೆ. ಉದಾಹರಣೆಗೆ ಅನುಶ್ರವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಕಂಬದರಂಗಯ್ಯ ಹಂಟೀಮ್ ಅವರು ಕಾರ್ಯಕ್ರಮ ಇಲ್ಲಿ ನೀಡ್ತಾ ಇದ್ದಾರೆ. ಅನುರಾಧ ಭಟ್ ಅವ್ರು ಬರ್ತಾ ಇದ್ದಾರೆ. ಜಗ್ಗೇಶ್ ಅವ್ರು ಬರ್ತಾ ಇದ್ದಾರೆ. ಸರಿ ಹೇಳಿದಂತೆ ಈಗಾಗಲೇ ಚಲನಚಿತ್ರ ನಟರು ಕೇಳಿದಾಗ ಏನೋ ಹೇಳಿದ್ರು ಅಂತ ಹೇಳಿದ್ರು. ಎಲ್ಲರೂ ಇದ್ದಾರೆ, ಎಲ್ಲರೂ ಆ ಥರ ಇದ್ದಾರೆ ಅಂತ ನಾವು ಹೇಳಕ್ ಬರೋದಿಲ್ಲ. ಒಬ್ಬೊಬ್ಬರ ಮನಸ್ಥಿತಿ ಅಂತ ಇರ್ತದೆ. ಏನೂ ಇಲ್ಲಂಗೆ ಮೇಲ್ಗಡೆ ಬಂದ್ಬಿಟ್ಟಿರ್ತಾರಲ್ಲ, ಅವ್ರು ಎಲ್ಲರಿಗೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಯಾಕಂದ್ರೆ ಯಾವತ್ತು ಮಾರ್ಕೆಟ್ ಬಿದ್ದೋಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಬರೋರ್ಗಾರ ಬರ್ಲಿ ಅನ್ನೋರು ಇರ್ತಾರೆ. ಆದರೆ ಸೀನಿಯರ್ಸ್ಗಳು ಏನಿದ್ದಾರೆ ಅವ್ರು ಯಾರು ಎಕ್ಸ್ಪೆಕ್ಟೇಷನ್ ಮಾಡಲ್ಲ. ಈ ಥರ ಒಂದು ಕ್ಷೇತ್ರ, ಪುಣ್ಯಕ್ಷೇತ್ರ ಅಂದರೆ ಖಂಡಿತವಾಗಿಯೂ ಬರ್ತಾರೆ. ಅವ್ರು ಎಲ್ಲರನ್ನೂ ಕರೆತರುವಂಥ ಪ್ರಯತ್ನನ ಬಹಳ ದೂರ ದೇಶದಲ್ಲಿದ್ರು, ಬಹಳ ಬ್ಯುಸಿಯಾಗಿದ್ರು, ಬಹಳ ಹತ್ತಿರದಲ್ಲಿ ನಿಂತ್ಕೊಂಡು ನಮ್ಮ ನೀಲೇಶ್ ಅವರು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಎಲ್ಲ ಚಲನಚಿತ್ರರಂಗದ ಮೇಜರ್ ಆರ್ಟಿಸ್ಟ್ಗಳನ್ನ ಅಟ್ಲೀಸ್ಟ್ ಒಂದು 2-3 ಕರೆತರುವಂಥ ಪ್ರಯತ್ನ ಖಂಡಿತವಾಗಿ ಹಾಗೆ ಆಗುತ್ತೆ. ಈಗ ಆಲ್ರೆಡಿ ಮಾತಾಡೋರಂಗೆ ಶಿವರಾಜ್ ಕುಮಾರ್ ಅವ್ರ ಹತ್ರನೂ ಮಾತಾಡಿದೆ. ಅವ್ರ ಡೇಟ್ ಸಮಸ್ಯೆಯಿಂದಾಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಶಿವರಾಜ್ ಕುಮಾರ್ ಅವರು ಜೊತೆಗೆ ರವಿಚಂದ್ರನ್ ಅವರು ಅಪ್ರೋಚ್ ಮಾಡಿದ್ದೀವಿ. ಡಿಪೆಂಡ್ಸ್ ಡೇಟ್, ಉದ್ದೇಶಪೂರ್ವಕವಾದಲ್ಲ, ಶಾರ್ಟ್ ಪೀಟ್ ಇರೋದ್ರಿಂದ ಸ್ವಲ್ಪ ತುರ್ತಾಗಿ ಎಲ್ಲ ವ್ಯವಸ್ಥೆ ಆಗಿರೋದ್ರಿಂದ ಕೇಳಿದೀವಿ. ಬರೋ ಸಾಧ್ಯತೆಗಳು ಬಹಳ ಇದೆ. ಜೊತೆಗೆ ಡಾಲಿ ಅವರು ಹೇಳಿದಂಗೆ ನಮ್ಮ ಸಾಹೇಬ್ರಿಗೆ ಬಹಳ ಹತ್ತಿರದವರು, ಅವರೇನು ಫೋನ್ ಮಾಡಿದ್ರು ಬರ್ತಾರೆ. ಡಾಲಿ ಅವರು ಸಹನೂ ಬರ್ತಾರೆ. ಮತ್ತೆ ಕಲಾವಿದರಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಶೇಷವಾದಂಥ ಕಲಾವಿದರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೃತ್ಯವನ್ನ ನೀಡುವಂತಹ ನೃತ್ಯಗಾರರು, ಕಲಾವಿದರು, ಹಾಡೋರು ಅಷ್ಟೇನೆ. ಈ ವಚನಗೀತೆ ಪ್ರೇಯರಿಂದ ಸ್ಟಾರ್ಟ್ ಆದರೆ ನಮ್ಮ ಪರಂಪರೆ, ಸಂಸ್ಕೃತಿ, ಜಾನಪದ ಏನಿದೆ, ಜಾನಪದನೂ ಆಡಲಿಕ್ಕೆ ಕಡಬಗೆರೆ ಮುನ್ರಾಜ್ ಅಂತ ನೀವು ಕೇಳಿರ್ಬೋದು. ಅದೃಷ್ಟ ಅಂತಲೇ ಹೇಳ್ಬೋದು. ಈಗೆಲ್ಲ ನಾವೆಲ್ಲ ಖಂಡಿತವಾಗ್ಲೂ ಶಿವರಾತ್ರಿನ ಒಂದು ಅತ್ಯುತ್ತಮವಾಗಿ ನಾವು ಈ ಮೊದಲು ಜಾಗರಣೆನ ನಾವು ಹಿಂದಿನ ಕಾಲದಲ್ಲಿ ತುಂಬ ಚೆನ್ನಾಗಿ ಆಚರಿಸೋರು. ಬರ್ತಾ ಜಾಗರಣೆನೇ ಮಾಡ್ತೋದ್ರು ಜನ. ರಾತ್ರಿ ದೇವಸ್ಥಾನಕ್ಕೆ ಹೋಗ್ಬಂದ ತಕ್ಷಣ ಬೆಳಗ್ಗೆ ಮಲಗ್ತಾರೆ. ಕಾರಣ ಎಲ್ಲೋ ಒಂದು ಕಡೆ ಜಾಗರಣೆ ಅನ್ನೋದು ಮರವಾಗ್ತಾ ಇದೆ. ಯಾಕೆಂದರೆ ತಂತ್ರಜ್ಞಾನ ಹೆಚ್ಚಾದಂಗೆ ಎಲ್ಲ ಕಡೆ ಎಲ್ಲೋ ನಾವು ಎಷ್ಟೋ ಸತಿ ನೋಡಿದ್ದೀವಿ. ತಮಿಳ್ನಾಡಲ್ಲಿ ಸದ್ಗುರುಗಳ ಒಂದು ಏನು ಶಿವರಾತ್ರಿಯಲ್ಲಿ ಆಚರಿಸ್ತಾರೆ, ಇಲ್ಲ ಇದನ್ನು ನಾವು ಅಲ್ಲಿ ಹೋಗ್ಬೇಕಾಯ್ತು ಅನ್ನೋ ಒಂದು ಮನಸ್ಥಿತಿ ನಮ್ಮೆಲ್ಲರಿಗೂ ಇದೆ. ಆದರೆ ಈ ಬಾರಿ ಏನು ಇವತ್ತು ಇಡೀ ಒಂದು ಆ ಒಂದು ವೈಭವನ ನಮಗೆ ಮೊನ್ನೆ ಇಬ್ಬರು 2 ಮಠಗಳು ಒಂದೇ ಅನ್ನೋ ಒಂದು ದಿಕ್ಕಿನಲ್ಲಿ ನಮ್ಮ ಹನುಮಂತನಾಥ ಸ್ವಾಮೀಜಿಗಳು ಹಾಗೂ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಸಿದ್ರಬೆಟ್ಟ ಶ್ರೀ ಕ್ಷೇತ್ರ ಸಿದ್ರಬೆಟ್ಟ ಇವತ್ತು ಪಾರಂಪರಿಕ ಮತ್ತು ಇತಿಹಾಸದಲ್ಲೇ ಅತ್ಯಂತ ಒಂದು ಪೌರಾಣಿಕ ಕ್ಷೇತ್ರ. ಇಲ್ಲಿ ಅನೇಕ ಸತ್ಯಕಥೆಗಳು ಹಾಗೂ ಪೌರಾಣಿಕ ಒಂದು ಪ್ರಭಾವ ಇರುವಂಥ ಕ್ಷೇತ್ರದಲ್ಲಿ ಇವತ್ತು ಎಲ್ಲೋ ಇರುವಂತಹ ಏನು ದುಬೈಯಲ್ಲಿ ಈ ಕೆಲಸ ಮಾಡಿದ್ರು ನಮ್ಮ ಪರಂಪರೆನ ಎತ್ತಿ ತೋರಿಸ್ಬೇಕು ಅಂತ ಇವತ್ತು ನಮ್ಮ ಸನ್ಮಾನ್ಯ ನೀಲೇಶ್ ಅವರು ಅದಕ್ಕೆ ಮುಂದೆ ಬಿದ್ದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಟೆಕ್ನಿಕಲ್ ಆಗಿ ಮಂಜು ಅವರು ಇದ್ದಾರೆ. ನಾವು ಕಾರ್ಯಕ್ರಮನ ಕೂತ್ಕೊಂಡು ನೋಡಿ 10 ಸತಿ ಹೇಳ್ಬಿಡ್ತೀವಿ, ಅದು ಹಂಗಾಗ್ಬೇಕಾಯ್ತು ಹಿಂಗಾಗಿ. ಅದೇ ಕಾರ್ಯಕ್ರಮನ ಮಾಡೋರ ಒಂದು ಸ್ಥಿತಿ ನಾವು ಬರ್ತಿದ್ದೀವಿ. ಆದರೆ ಇಂತಹ ಒಂದು ಕಾರ್ಯಕ್ರಮ ಶ್ರೀ ಕ್ಷೇತ್ರ ಸಿದ್ರಬೆಟ್ಟದಲ್ಲಿ ನಡೀತಾ ಇದೆ ಅಂದರೆ ಕರ್ನಾಟಕ ಇತಿಹಾಸದಲ್ಲೇ ಇದು ಖಂಡಿತವಾಗಿ ಮೊದಲನೇದು. ನಾವು ಇದು ಕೇವಲ ಒಂದು ತಾಲೂಕಿಗೆ ಸೀಮಿತವಾದಲ್ಲ, ಇಡೀ ರಾಜ್ಯಕ್ಕೆ ಸೀಮಿತವಾದ್ದು. ಅನೇಕ ರಾಜ್ಯದಿಂದಲೂ ಜನ ಬಂದು ನೋಡೋಂತಹ ಒಂದು ಅದ್ಭುತ ಕಾರ್ಯಕ್ರಮನ ನಮಗೆ ಧಾರ್ಮಿಕ ಕಾರ್ಯಕ್ರಮ ಏನು ಇವತ್ತು
ತಂತ್ರಜ್ಞಾನ ಮತ್ತಂಗೆ ಇವತ್ತು ತಂತ್ರಜ್ಞಾನ ಮತ್ತು ಧಾರ್ಮಿಕತೆ ಎರಡನ್ನು ಬೆರೆಸಿ ಮಾಡ್ತಿರೋಂಥ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಮೊದಲ ಬಾರಿ ನಮ್ಮ ಕೊರಟಗೆರೆ ಕ್ಷೇತ್ರದ ಸಿದ್ರಬೆಟ್ಟದಲ್ಲಿ ಆಗ್ತಿರೋದು ಖಂಡಿತವಾಗ್ಲೂ ಸಂತೋಷ ತಂದಿದೆ. ಇಂತಹ ಕಾರ್ಯಕ್ರಮನ ಭಕ್ತಾದಿಗಳು ಇವತ್ತೇನು ನಾವು ಶಿವನ ದರ್ಶನವನ್ನು ಮಾಡ್ತೀವಿ, ಭಾವೈಕ್ಯತೆಯಲ್ಲಿ ಬರಿತೀವಿ, ನಮ್ಮ ಅಂದರೆ ಏನು ನಮ್ಮ ಇತಿಹಾಸದಿಂದ ಬಂದಿರುವಂಥ ಜಾಗರಣೆನೂ ಮಾಡ್ತೀವಿ. ಕಾರಣ ಏನು ಅಂದರೆ ಮನುಷ್ಯ ವರ್ಷದಲ್ಲಿ ಒಂದು ಬಾರಿ ಉಪವಾಸ ಇರಬೇಕು, ಒಂದು ಬಾರಿ ಜಾಗರಣೆ ಇದ್ದರೆ ಅವನ ಒಂದು ಆರೋಗ್ಯಕ್ಕೆ ಅದು ಒಳ್ಳೆಯದು ಅಂತ. ನಮ್ಮ ಏನು ಇದು ನಮ್ಮ ಇಂದಿನ ಪರಂಪರೆಯಿಂದಲೂ ಮಾಡ್ಕೊಂಡ್ಬಂದಿದ್ದು ಆರೋಗ್ಯಕರವಾದ ಒಂದು ಧಾರ್ಮಿಕತೆ. ಇಂತಹವನ್ನ ಇವತ್ತು ನಾವು ಸಿದ್ರಬೆಟ್ಟಲ್ಲಿ ಏರ್ಪಡಿಸಿರೋದು ನಿಜವಾಗ್ಲೂ ಸಂತೋಷ ತಂದಿದೆ. ಇದು ನಮ್ಮೆಲ್ಲರಿಗೂ ಅತಿ ಹೆಚ್ಚು ಜನರು ಬಂದು ಇಂತಹ ಕಾರ್ಯಕ್ರಮಗಳನ್ನ ನೋಡಬೇಕು, ಧಾರ್ಮಿಕತೆಯಲ್ಲಿ ಬೆರಿಬೇಕು. ಇಂತಹ ಕಾರ್ಯಕ್ರಮ ಮುಂದೆ ಏನೂ ಆಗಲಿ. ನಮಗೆ ಈಗ ನಾವೇರಿಸಿರುವಂತಹ ನೀಲೇಶ್ ಸರ್, ಮಂಜೂರು ಹಾಗೂ ಇದಕ್ಕೆ ಮೂಲ ಕಾರಣಕರ್ತರಾಗಿರುವಂತಹ ನಮ್ಮ ಇಬ್ಬರು ಸ್ವಾಮೀಜಿಗಳಿಗೆ ಕೊರಟಗೆರೆ ತಾಲೂಕಿನ ಪತ್ರಕರ್ತರ ಪರವಾಗಿ ಹಾಗೂ ಕೊರಟಗೆರೆ ತಾಲೂಕಿನ ಸಮಸ್ತ ಜನರ ಪರವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತೀವಿ. ಇದರ ಉಪಯೋಗನ ಸರ್ವ ಜನರು ಮಾಡ್ಕೋಬೇಕಂತ ಹೇಳ್ಬೋದು.